ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರತಿ ಒಂದು ಹಬ್ಬದಲ್ಲಿ ಒಬ್ಬಟ್ಟು ಎಲ್ಲರ ಮನೆಯಲ್ಲೂ ಇರಲೇಬೇಕು. ಹಾಗಂತ ನಾವು ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಎಲ್ಲರ ಮನೆಯಲ್ಲೂ ಒಬ್ಬಟ್ಟಿಗೋಸ್ಕರ ಅಂತ ತುಂಬ ಸಮಯನ ಮೀಸಲಿಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವರು ಮನೆ ರುಚಿನೇ ಕೊಡೋದ್ರಿಂದ ಇಲ್ಲಿ ಪ್ರತಿಯೊಂದು ಹಬ್ಬದಲ್ಲೂ ಹೋಳಿಗೆನೇ ಸಿಗೋದಿಲ್ಲ, ಅಷ್ಟು ಬ್ಯುಸಿಯಾಗಿ ಇವರು ಸೇಲ್ ಮಾಡ್ತಾ ಇರ್ತಾರೆ. ನನಗೆ ತಿಳಿದಾಗೆ ಪ್ರತಿ ಹಬ್ಬದಲ್ಲೂ ಒಬ್ಬಟ್ಟಿರುತ್ತೆ, ಆದರೆ ನೀವು ಯಾವತ್ತು ಒಬ್ಬಟ್ಟು ತಿಂತೀರೋ ಆವತ್ತೆಲ್ಲೋ ಹಬ್ಬದ ವಾತಾವರಣ ಇರುತ್ತೆ. ಆ ಥರದ ಒಂದು ಸಂಬಂಧ ನಮಗೆಲ್ಲರಿಗೂ ಈ ಒಬ್ಬಟ್ಟಿನ ಜೊತೆ ಇದೆ. ಈ ಶಾಖೆ ನಮ್ಮ ಅಕ್ಕಪಕ್ಕದ ರಾಜ್ಯಕ್ಕೆ, ಹೊರದೇಶಕ್ಕೆ ಎಲ್ಲವೂ ಕೂಡ ಹೋಗಲಿ, ಅಲ್ಲಿ ನಮ್ಮ ಈ ದೇಶೀಯ ಅಡುಗೆಯನ್ನು ಎಲ್ಲರೂ ಸವಿಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಈ ಶಾಖೆಯಲ್ಲಿರುವವರೆಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ. ನಮ್ಮ ಸಂಸ್ಕೃತಿಯ ಒಂದು ಊಟ ಇದು, ನಮ್ಮ ಪರಂಪರೆಯ ಒಂದು ಊಟ ಇದು ಹೆಚ್ಚು ಜನಪ್ರಿಯತೆಗೊಳ್ತಾ ಇದೆ. ನನಗೂ ತುಂಬ ಖುಷಿ ಇದೆ. ಇನ್ಫ್ಯಾಕ್ಟ್ ನಾನು ಶೂಟಿಂಗ್ನಲ್ಲಿ ತುಂಬ ಬ್ಯುಸಿಯಾಗಿದ್ದು ಹಬ್ಬ ದಿನ ಬಂದಾಗ ಮನೇಲಿ ನಾನು ಹೋಳಿಗೆ ಮಾಡೋಕ್ಕಾಗದೇ ಇದ್ದಾಗ ಎಷ್ಟೋ ಸರಿ ಭಾಸ್ಕರ್ ಅವ್ರಿಗೆ ಫೋನ್ ಮಾಡಿದ್ದೀನಿ ಹೋಳಿಗೆ ಕಳಿಸಿ ಅಂತ. ಅವ್ರು ಕಳಿಸೋ ಹೋಳಿಗೆ ಒಬ್ಬಟ್ಟಿಂದ ನನಗೆ ಎಷ್ಟೋ ಸರಿ ಹಬ್ಬ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಒನ್ಸ್ ಅಗೇನ್. ಸರ್ ಇದೊಂದಲ್ಲ, ನಾನು ಬೆಂಗಳೂರಲ್ಲಾಗಲಿ ಬೇರೆ ಎಲ್ಲೇ ಹೋದ್ರೂ, ಮೈಸೂರಲ್ಲೂ ಕೂಡ ನಾನು ಓಪನ್ ಮಾಡಿದ್ದೆ, ಎಲ್ಲ ಕಡೆ ಹೀಗೆ ಇದೆ ರೆಸ್ಪಾನ್ಸ್. ಅದನ್ನ ಹೇಳಿದ್ನಲ್ಲ, ನಮಗೂ ಹೋಳಿಗೆಗೂ ಒಂದು ಸಂಬಂಧ ಇದೆ ಅಂತ. ಆ ಹೋಳಿಗೆ ಅಂದರೆ ಒಂದು ಹಬ್ಬದ ವಾತಾವರಣ ಅನಿಸುತ್ತೆ, ಹಬ್ಬ ಅಂತ ನಮ್ಗನ್ಸುತ್ತೆ. ಇವತ್ತಿನ ಈ ಓಪನಿಂಗಲ್ಲಿ ಕೂಡ ನೋಡಿ ಹಬ್ಬ ಆಗ್ತಾ ಇದೆ, ಅಲ್ಲಿ ತುಂಬಾ ಖುಷಿ ಇದೆ ನನಗೆ. ಅದನ್ನು ಕೇಳಬೇಡಿ ಸರ್ ಪ್ಲೀಸ್, ಪಾಪ ಅವ್ರು ನೊಂದ್ಕೋತಾರೆ. ಆಮೇಲೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರತಿ ಒಂದು ಹಬ್ಬದಲ್ಲಿ ಒಬ್ಬಟ್ಟು ಎಲ್ಲರ ಮನೆಯಲ್ಲೂ ಇರಲೇಬೇಕು. ಹಾಗಂತ ನಾವು ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಎಲ್ಲರ ಮನೆಯಲ್ಲೂ ಒಬ್ಬಟ್ಟಿಗೋಸ್ಕರ ಅಂತ ತುಂಬ ಸಮಯನ ಮೀಸಲಿಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವರು ಮನೆ ರುಚಿನೇ ಕೊಡೋದ್ರಿಂದ ಇಲ್ಲಿ ಪ್ರತಿಯೊಂದು ಹಬ್ಬದಲ್ಲೂ ಹೋಳಿಗೆನೇ ಸಿಗೋದಿಲ್ಲ, ಅಷ್ಟು ಬ್ಯುಸಿಯಾಗಿ ಇವರು ಸೇಲ್ ಮಾಡ್ತಾ ಇರ್ತಾರೆ. ನನಗೆ ತಿಳಿದಾಗೆ ಪ್ರತಿ ಹಬ್ಬದಲ್ಲೂ ಒಬ್ಬಟ್ಟಿರುತ್ತೆ, ಆದರೆ ನೀವು ಯಾವತ್ತು ಒಬ್ಬಟ್ಟು ತಿಂತೀರೋ ಆವತ್ತೆಲ್ಲೋ ಹಬ್ಬದ ವಾತಾವರಣ ಇರುತ್ತೆ. ಆ ಥರದ ಒಂದು ಸಂಬಂಧ ನಮಗೆಲ್ಲರಿಗೂ ಈ ಒಬ್ಬಟ್ಟಿನ ಜೊತೆ ಇದೆ. ಈ ಶಾಖೆ ನಮ್ಮ ಅಕ್ಕಪಕ್ಕದ ರಾಜ್ಯಕ್ಕೆ, ಹೊರದೇಶಕ್ಕೆ ಎಲ್ಲವೂ ಕೂಡ ಹೋಗಲಿ, ಅಲ್ಲಿ ನಮ್ಮ ಈ ದೇಶೀಯ ಅಡುಗೆಯನ್ನು ಎಲ್ಲರೂ ಸವಿಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಈ ಶಾಖೆಯಲ್ಲಿರುವವರೆಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ. ನಮ್ಮ ಸಂಸ್ಕೃತಿಯ ಒಂದು ಊಟ ಇದು, ನಮ್ಮ ಪರಂಪರೆಯ ಒಂದು ಊಟ ಇದು ಹೆಚ್ಚು ಜನಪ್ರಿಯತೆಗೊಳ್ತಾ ಇದೆ. ನನಗೂ ತುಂಬ ಖುಷಿ ಇದೆ. ಇನ್ಫ್ಯಾಕ್ಟ್ ನಾನು ಶೂಟಿಂಗ್ನಲ್ಲಿ ತುಂಬ ಬ್ಯುಸಿಯಾಗಿದ್ದು ಹಬ್ಬ ದಿನ ಬಂದಾಗ ಮನೇಲಿ ನಾನು ಹೋಳಿಗೆ ಮಾಡೋಕ್ಕಾಗದೇ ಇದ್ದಾಗ ಎಷ್ಟೋ ಸರಿ ಭಾಸ್ಕರ್ ಅವ್ರಿಗೆ ಫೋನ್ ಮಾಡಿದ್ದೀನಿ ಹೋಳಿಗೆ ಕಳಿಸಿ ಅಂತ. ಅವ್ರು ಕಳಿಸೋ ಹೋಳಿಗೆ ಒಬ್ಬಟ್ಟಿಂದ ನನಗೆ ಎಷ್ಟೋ ಸರಿ ಹಬ್ಬ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಒನ್ಸ್ ಅಗೇನ್. ಸರ್ ಇದೊಂದಲ್ಲ, ನಾನು ಬೆಂಗಳೂರಲ್ಲಾಗಲಿ ಬೇರೆ ಎಲ್ಲೇ ಹೋದ್ರೂ, ಮೈಸೂರಲ್ಲೂ ಕೂಡ ನಾನು ಓಪನ್ ಮಾಡಿದ್ದೆ, ಎಲ್ಲ ಕಡೆ ಹೀಗೆ ಇದೆ ರೆಸ್ಪಾನ್ಸ್. ಅದನ್ನ ಹೇಳಿದ್ನಲ್ಲ, ನಮಗೂ ಹೋಳಿಗೆಗೂ ಒಂದು ಸಂಬಂಧ ಇದೆ ಅಂತ. ಆ ಹೋಳಿಗೆ ಅಂದರೆ ಒಂದು ಹಬ್ಬದ ವಾತಾವರಣ ಅನಿಸುತ್ತೆ, ಹಬ್ಬ ಅಂತ ನಮ್ಗನ್ಸುತ್ತೆ. ಇವತ್ತಿನ ಈ ಓಪನಿಂಗಲ್ಲಿ ಕೂಡ ನೋಡಿ ಹಬ್ಬ ಆಗ್ತಾ ಇದೆ, ಅಲ್ಲಿ ತುಂಬಾ ಖುಷಿ ಇದೆ ನನಗೆ. ಅದನ್ನು ಕೇಳಬೇಡಿ ಸರ್ ಪ್ಲೀಸ್, ಪಾಪ ಅವ್ರು ನೊಂದ್ಕೋತಾರೆ. ಆಮೇಲೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.